ಈಗಂತೂ ಮದುವೆ ಸೀಸನ್ ಸ್ಟಾರ್ಟ್ ಆಗಿ ಹೋಗಿದೆ. ಮದುಮಗಳ ಮೇಕಪ್ ಅಂದ್ರೆ ಬ್ರೈಡಲ್ ಮೇಕಪ್ ಅಂತ ಏನ್ ಹೇಳ್ತೀವಿ, ಅದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಪ್ರತಿಯೊಬ್ಬರಿಗೂ ಆ ಡೇ ಅಲ್ಲಿ ನಾನು ಬೆಸ್ಟ್ ಆಫ್ ದ ಬೆಸ್ಟ್ ಕಾಣಿಸ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ನೀವು ಯಾವುದೇ ಮೇಕಪ್ ಮಾಡ್ಕೊಂಡ್ರು ಸಪೋಸ್ ಅದು ನಿಮಗೆ ಸೂಟ್ ಆಗ್ಲಿಲ್ಲ ಅಂತಂದ್ರೆ ಎಷ್ಟೇ ಮೇಕಪ್ ಮಾಡಿರ್ಲಿ, ಎಷ್ಟೇ ಜ್ಯುವೆಲ್ರಿ ಅಂಡ್ ಒಳ್ಳೆ ಔಟ್ಫಿಟ್ ಹಾಕಿದ್ರು ಕೂಡ ಮೇಕಪ್ ಚೆನ್ನಾಗಿ ಕಾಣಿಸೋದೇ ಇಲ್ಲ. ಫೋಟೋಸ್ ಅಂಡ್ ವಿಡಿಯೋಸ್ ಅಲ್ಲಿ ಕೂಡ ಕೆಲವು ಸತಿ ಡಾರ್ಕ್ ಅಂಡ್ ಡಲ್ ಆಗಿ ಕಾಣಿಸುವಂತ ಚಾನ್ಸಸ್ ಇರುತ್ತೆ. ಇದನ್ನ ಹೇಗೆ ರೆಡ್ಯೂಸ್ ಮಾಡಬಹುದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಹೆಚ್ಚಾಗಿ ಮೇಕಪ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂದ್ರೆ ನಾವು ಫೇರ್ ಆಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಫೇರ್ ಟೋನ್ ಫೌಂಡೇಶನ್ಗಳನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅವಾಗ ಸ್ವಲ್ಪ ತಾದ್ಮೇಲೆ ಅದು ಡಸ್ಕಿ ಅಥವಾ ಬೂದಿ ತರ ಅಂತ ಏನ್ ಹೇಳ್ತೀವಿ ಆ ತರ ಕಾಣಿಸುವಂತ ಚಾನ್ಸಸ್ ಇರುತ್ತೆ. ಇನ್ ಕೆಲವರಿಗೆ ಅದು ಇನ್ನೂ ತುಂಬಾ ಡಾರ್ಕ್ ಆಗಿ ಕಾಣಿಸುವಂತ ಚಾನ್ಸಸ್ ಕೂಡ ಇರುತ್ತೆ. ಇದನ್ನ ರೆಡ್ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಕಲರ್ ಕರೆಕ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸಿಂಗ್, ಪ್ರೈಮರ್ನ ಅಪ್ಲೈ ಮಾಡಿದ ತಕ್ಷಣ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಅಂದ್ರೆ ಡಾರ್ಕ್ ಸರ್ಕಲ್ ಇದೆ ಅಂದ್ರೆ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಆಗುತ್ತೆ. ಫೇಸ್ ಅಲ್ಲಿ ರೆಡ್ಡಿಶ್ನೆಸ್ ಇದೆ ಅಂತಂದ್ರೆ ಗ್ರೀನ್ ಕಲರ್ ಕರೆಕ್ಟರ್ ಯೂಸ್ ಆಗುತ್ತೆ. ಎಕ್ಸ್ಟ್ರೀಮ್ ಥಿನ್ ಸ್ಕಿನ್ ಇರೋಂಥವ್ರಿಗೆ ಈ ವೇನ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ರೆಡ್ಯೂಸ್ ಮಾಡ್ಬೇಕಂದ್ರೆ ನೀವು ಕೈಂಡ್ ಆಫ್ ಲ್ಯಾವೆಂಡರ್ ಕಲರ್ ಅಥವಾ ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್ದು ಕಲರ್ ಕರೆಕ್ಟರ್ನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಪೌಡರ್ ಹಾಕಿ ಸೆಟ್ ಮಾಡಿ ಅದಾದ ನಂತರನೇ ನೀವು ಫೌಂಡೇಶನ್ ಅನ್ನ ಯೂಸ್ ಮಾಡಿದಾಗ ಯಾವುದೇ ರೀತಿ ಆಶ್ ಎಫೆಕ್ಟ್ ಆಗೋದೇ ಇಲ್ಲ. ಸೊ ಇದ್ರ ಜೊತೆಗೆ ಕರೆಕ್ಟ್ ಆಗಿರುವಂತ ಫೌಂಡೇಶನ್ ನಾಲೆಜ್ ಕೂಡ ನಿಮ್ಗಿರ್ಬೇಕು. ನಿಮ್ದು ತುಂಬಾ ಆಯಿಲಿ ಅಂಡ್ ಗ್ರೀಸಿ ಸ್ಕಿನ್ ಇದೆಯಾ, ಹಾಗಾದ್ರೆ ತುಂಬಾ ಸ್ವೆಟ್ ಆಗ್ತಿದ್ದೀರಾ ಅಂದ್ರೆ ಪ್ಯಾನ್ ಕೇಕ್ ಓರಿಯೆಂಟೆಡ್ ಮೇಕಪ್ಗಳನ್ನ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಎಸ್ಪೆಷಲಿ ಸಮ್ಮರ್ ಅಲ್ಲಿ. ಇನ್ನು ವಿಂಟರ್ ಅಲ್ಲಿ ನೀವು ಸ್ವಲ್ಪ ಕ್ರೀಮ್ ಓರಿಯೆಂಟೆಡ್ ಫೌಂಡೇಶನ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಗ್ಲಾಸಿ ಅಂಡ್ ಡ್ಯೂ ಫಿನಿಶಿಂಗ್ ಕೂಡ ಇರುತ್ತೆ. ಇಲ್ಲೆಲ್ಲ ಡ್ರೈನೆಸ್ ಇಂದಾಗಿ ಬೂದಿ ತರ ಕಾಣಿಸೋದು, ಅಂದ್ರೆ ಆಶ್ ಎಫೆಕ್ಟ್ ತರ ಕಾಣಿಸೋದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಯಾರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೋ ಅವರು ಡರ್ಮಟಾಲಜಿಕಲಿ ಅಪ್ರೂವ್ಡ್ ಪ್ರಾಡಕ್ಟ್ಗಳನ್ನೇ ಮೇಕಪ್ಗೆ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮೇಕಪ್ನು ಕಾಣುತ್ತೆ, ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಹೀಗೆ ನಿಮ್ಮ ಸ್ಪೆಷಲ್ ಡೇಗೆ ಒಂದು ಒಳ್ಳೆ ಮೇಕಪ್ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದೇ ಮೇಕಪ್ ನ ಮಾಡಿಸ್ಕೊಳ್ಳಿ. ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸೇಫ್ ಆಗಿ ಕೂಡ ಇರುತ್ತೆ.